ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು, ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ರು, ಅವರಿಗೆ ಗುರುವಿನ ಅನುಗ್ರಹ, ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮ ಸದಾ ಸಿಗಲಿ, ನಿಮ್ಮ ಜೀವನದ ಒಳ್ಳೆಯ ಉದ್ದೇಶಗಳು ಪೂರ್ಣಗೊಳ್ಳಿ ಅಂತೇಳಿ ಹಾರೈಸ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನೀವು ನಂಬಿದ ದೈವಶಕ್ತಿಯನ್ನು, ಗುರುಶಕ್ತಿಯನ್ನು ನಂಬಿ ಅದೇ ರೀತಿ ಈ ಒಂದು ರೀಡಿಂಗ್ನ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಕೂಡ ಮಾಡುತ್ತೆ, ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಮೊದಲನೇದಾಗಿ ಇಲ್ಲಿ ಯಾವ ರೀತಿ ಮೆಸೇಜ್ ಸಿಗ್ತಾ ಇದೆ ಅಂದರೆ, ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಜನರ ಮಧ್ಯೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಒಂಟಿತನದ ಅನುಭವವನ್ನು ಹೊಂದುತ್ತಾ ಇದ್ದೀರ. ಯಾರೋ ನಿಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಮನಸ್ಸು ಬಯಸ್ತಾ ಇದೆ. ಆದರೆ ಕೆಲವು ಹಳೆಯ ನೋವಾಗಿರ್ಬೋದು, ತಪ್ಪುಗಳಾಗಿರ್ಬೋದು, ಹಾಗೆ ಮುರಿದು ಹೋದ ಸಂಬಂಧಗಳು ಮನಸ್ಸನ್ನು ಮತ್ತೆ ಮತ್ತೆ ಆ ವಿಚಾರಗಳ ಮೂಲಕ ಕಾಡ್ತಾ ಇದ್ದಾವೆ. ಇಂತಹ ಸಮಯದಲ್ಲಿ ನಿಮಗೆ ಇಲ್ಲಿ ಒಂದು ಜಸ್ಟಿಸ್ ಅಂದರೆ ಒಂದು ನ್ಯಾಯ ಸಿಗಲಿಕ್ಕೆ ಶುರು ಮಾಡ್ತಾ ಇದೆ. ಅಂದರೆ ಆ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದರೆ ಸಾಮಾನ್ಯ ಆದ ಒಂದು ಎನರ್ಜಿ ಅಲ್ಲ, ಇದು ಒಂದು ಎಚ್ಚರಿಕೆ, ಒಂದು ಜಾಗೃತಿ, ಒಂದು ಹೊಸ ಬದುಕಿನ ಕರೆಯನ್ನು ನಿಮಗೆ ನೀಡ್ತಾ ಇದೆ. ಬಹಳ ಜನರ ಎನರ್ಜಿ ಒಳಗೆ ತುಂಬ ಕಂಗೆಟ್ಟ ಒಂದು ಪರಿಸ್ಥಿತಿನ ಎದುರಿಸಿ ಬದುಕ್ತಾ ಇದ್ದಾರೆ. ಆದರೆ ಹೊರಗೆ ನಗು, ಆದರೆ ಒಳಗೆ ನೋವಿದೆ. ಯಾರಿಗಾದರೂ ಪ್ರೀತಿ ಕೊಟ್ಟರೂ ಅದಕ್ಕೆ ಮೌಲ್ಯ ನಿಮಗೆ ಸಿಕ್ಕಿಲ್ಲ ಅನ್ನೋ ಭಾವನೆ ನಿಮ್ಮನ್ನು ಒಳಗಿನಿಂದ ಒಳಗೆ ಕುಗ್ಗಿಸ್ತಾ ಇದೆ. ನಿಮ್ಮ ಜೀವನ ಯಾಕಿಷ್ಟು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ತಡ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಅನೇಕ ರೀತಿಯ ಪ್ರಶ್ನೆಗಳು ಇದ್ದಾವೆ. ಈ ಸಮಯದಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ಆತ್ಮ ಈಗ ಎಚ್ಚರವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಶುರುವಾಗಿದೆ. ನೀವು ಯಾರು, ನಿಮ್ಮ ಮೌಲ್ಯ ಏನು ಅನ್ನೋದನ್ನು ಈಗ ನೀವೇ ಅರಿತುಕೊಳ್ಳುವ ಸಮಯ ಬಂದಿದೆ. ಹಾಗಾಗಿ ನಿಮ್ಮನ್ನು ಗೌರವಿಸಿ, ಪ್ರೀತಿಸಿ, ಹಾಗೆ ನಿಮಗೆ ನೀವೇ ಸಮಯ ಕೊಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಆತ್ಮವಿಶ್ವಾಸದೊಂದಿಗೆ ಕೆಲವು ತೀರ್ಮಾನಗಳನ್ನು ಈಗ ಧೈರ್ಯವಾಗಿ ತಗೊಳ್ತಾ ಇದ್ದೀರಾ. ಖಂಡಿತ ಈ ಪರಿವರ್ತನೆ ನಿಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ, ನೀವು ಬಯಸಿದ ರೀತಿಯಲ್ಲಿ ನಿಮಗೆ ಅದರ ಫಲವನ್ನು ನೀವು ಅನುಭವಿಸ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಗುರುವಿನ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರೋ ಅಷ್ಟೇ ವಿಶೇಷವಾಗ್ತದೆ ನಿಮ್ಮ ಜೀವನ ಕೆಲವು ಹೊಸ ಪರಿವರ್ತನೆಗಳೊಂದಿಗೆ ಅನ್ನೋ ರೀತಿಯಲ್ಲಿ ಒಂದು ವಿಚಾರ ಎದುರಾಗ್ತದೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಇಲ್ಲ ಅವರು ನಿಮ್ಮ ಜೊತೆ ಮಾತನ್ನು ಕಡಿಮೆ ಮಾಡಿರ್ಬೋದು, ತಪ್ಪು ಅಂದರೆ ತಪ್ಪಾದ ಕೆಲವೊಂದು ವಿಚಾರಗಳನ್ನು ಅರ್ಥೈಸಿಕೊಂಡು ದೂರವೂ ಆಗಿರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವೆಲ್ಲದರಿಂದ ನಿಮ್ಮ ಮನಸ್ಸು ತುಂಬ ಆತಂಕದಲ್ಲಿದೆ, ಹಾಗೆ ಒಂದು ಭರವಸೆ ಕಳೆದುಕೊಳ್ತಾ ಇದೆ. ಆದರೆ ಇಲ್ಲಿ ಯಾವುದೋ ಒಂದು ರೂಪದಲ್ಲಿ ಗುರುವು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಹಾಗಾಗಿ ನೀವು ಅವರಲ್ಲೇ ಶರಣಾಗಬೇಕು. ಅಂದರೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ನಾನು ಪರಿಹಾರವಾಗಿ ನಿನ್ನ ಜೀವನದಲ್ಲಿ ಬಂದಿದ್ದೀನಿ, ನನ್ನ ಮಾರ್ಗದರ್ಶನ, ರಕ್ಷಣೆ ನಿನ್ನ ಜೊತೆ ಇದೆ ಅನ್ನುವ ಭರವಸೆ ನಿಮ್ಮ ಜೀವನಕ್ಕೆ ಗುರುವು ತುಂಬ್ತಾ ಇದ್ದಾರೆ. ಹಾಗೆ ಒಂದು ಸತ್ಯ ನಿಮ್ಮ ಜೀವನದಲ್ಲಿ ಹೊರಗೆ ಬರುತ್ತೆ. ಅದು ನಿಮ್ಮದೇ ಆದ ಸತ್ಯ ಆಗಿರ್ಬೋದು, ಯಾರಿಗೂ ಹೇಳ್ಕೊಳ್ಬಾರ್ದು ಅಂತೇಳಿ ಅಂದ್ಕೊಂಡಿದ್ರೆ, ಆದರೆ ಆ ಸತ್ಯ ಹೊರಬರುವ ಸಮಯ ಎದುರಾಗ್ತಾ ಇದೆ. ಇಲ್ಲ ಬೇರೆ ಯಾರದ್ದೋ ಒಂದು ವಿಚಾರದಲ್ಲಿ ನಿಮಗೆ ಒಂದು ಸತ್ಯ ತಿಳಿಯುವ ಸಂದರ್ಭ ಕೂಡ ಎದುರಾಗುತ್ತೆ. ಈ ಎರಡೂ ಪರಿಸ್ಥಿತಿಗಳನ್ನು ನೀವು ಸಂಭಾಳಿಸಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಇದು ನಿಮ್ಮದೇ ಜೀವನದ ಒಂದು ಅದ್ಭುತವಾದ ತಿರುವಿನ ಒಂದು ಬದಲಾವಣೆಯ ಹಂತವಾಗಿದೆ. ಹಾಗಾಗಿ ಇಲ್ಲಿ ಗುರುವು ಮೊದಲೇ ನಿಮಗೆ ಆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಆ ಪರಿಸ್ಥಿತಿನ ಎದುರಿಸಬೇಕು ಅನ್ನೋ ರೀತಿಯಲ್ಲಿ. ಹಳೆಯ ಸಂಬಂಧ ಮತ್ತೆ ಸಂಪರ್ಕವಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಪ್ರೀತಿಯ ಸಂಬಂಧ ಆಗಿರ್ಬೋದು, ಸ್ನೇಹದ ಸಂಬಂಧ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಸಂಬಂಧ ದೂರ ಆಗಿತ್ತು ಅಂದರೆ ಆ ಹಳೆಯ ಸಂಬಂಧ ಮತ್ತೆ ಸಂಪರ್ಕವಾಗುತ್ತೆ. ಅದು ತಾಯಿ ಮಕ್ಕಳ ಸಂಬಂಧ ಆಗಿರ್ಬೋದು, ಅವರು ಕೂಡ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಇಲ್ಲ ನೀವೇ ಹಂಬಲಿಸಿ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಮನಸ್ಸಿನಲ್ಲಿದ್ದ ಮಾತುಗಳು ಹೊರಗೆ ಬರ್ತಾ ಇದ್ದಾವೆ. ನಿಮ್ಮದೇ ಆಗಿರ್ಬೋದು, ಇಲ್ಲ ಅವರದ್ದೇ ಆಗಿರ್ಬೋದು, ಮನಸ್ಸಿನಲ್ಲಿದ್ದ ಕೆಲವು ಮಾತುಗಳು ಈಗ ವಿನಿಮಯ ಮಾಡ್ಕೊಳ್ತೀರಾ ಅಂತ ಹಂತ ಬರ್ತಾ ಇದೆ. ಯಾರಾದರೂ ತಮ್ಮ ತಪ್ಪನ್ನು ಅರಿತು ಮರಳಿ ಬರುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮನ್ನು ಬೇಡ ಅಂತೇಳಿ ಬಿಟ್ಟು ನಿಮ್ಮ ಬೆಲೆಯನ್ನು ಅರಿಯದೆ, ಇಲ್ಲ ನಿಮ್ಮ ಬಗ್ಗೆ ಕಾಳಜಿ, ನೀವು ಪ್ರೀತಿ ಅವರಿಗೆ ಎಷ್ಟು ತೋರಿದ್ರೋ ಅದನ್ನು ಅರ್ಥ ಮಾಡ್ಕೊಳ್ಳದೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರಲ್ಲ, ಅವರಿಗೆ ಅವರ ತಪ್ಪಿನ ಅರಿವಾಗಿ ಅವರು ಮರಳಿ ಬರ್ತಾರೆ. ಹಾಗೆ ನಿಮ್ಮ ಹತ್ರ ಕ್ಷಮೆಯನ್ನು ಕೂಡ ಯಾಚರಿಸ್ತಾರೆ. ಹಾಗೆ ನಿಮ್ಮ ಜೊತೆ ಅವರ ಮುಂದಿನ ಜೀವನವನ್ನು ಸಾಗಿಸ್ಲಿಕ್ಕೆ ಮತ್ತೊಮ್ಮೆ ಅವರು ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಇನ್ನೊಂದು ಆಳವಾದ ಸಂದೇಶವು ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತದೆ. ನೀವು ಮೊದಲು ನಿಮ್ಮ ಮನಸ್ಸನ್ನು ಕ್ಷಮಿಸಬೇಕು, ಹಳೆಯ ನೋವನ್ನು ಬಿಡಬೇಕು. ಆಗಲೇ ಹೊಸ ಸಂತೋಷವನ್ನು ನೀವು ಸ್ವೀಕರಿಸಲು ಸಾಧ್ಯ. ಅಂದರೆ ಯಾವುದೋ ಒಂದು ದ್ವೇಷ, ಅವ್ರು ನಿಮಗೆ ಇಷ್ಟ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅವರು ವಂಚನೆ ಮಾಡಿದ್ದು, ಮೋಸ ಮಾಡಿದ್ದು, ಅದೇ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಅವ್ರ ಜೊತೆ ಬದುಕಬೇಕಾ ಬೇಡವಾ, ಇಲ್ಲ ನಾನು ಸರಿಯಾದ ತೀರ್ಮಾನ ತೊಗೊಳ್ಬೇಕಾ, ಇಲ್ಲ ಅದು ಯಾವುದೇ ರೀತಿ ಒಂದು ಸಂಬಂಧದಲ್ಲಿ ವಿಚಾರ ಅಂದರೆ ಅವ್ರು ಯಾರೋ ನಿಮಗೆ ಅನ್ಯಾಯ ಮಾಡಿ
ಮಾಡಿದ್ರು ಅವರೀಗ ತಮ್ಮ ತಪ್ಪನ್ನು ಅರ್ಥಕೊಂಡು ಇಲ್ಲ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಬಯಸ್ತಿದ್ರು, ಇಲ್ಲ ನಿಮ್ಮ ಜೀವನಕ್ಕೆ ಮರಳಿ ಬರಬೇಕು ಅಂತೇಳಿ ಬಯಸ್ತಾ ಇದ್ರು. ಒಟ್ಟಾರೆಯಾಗಿ ಈಗ ನಿಮಗೆ ಆ ಒಂದು ಹಳೆಯ ಒಂದು ಅವ್ರು ಮಾಡಿದ ವೇದನೆ ಕೊಟ್ಟಿದ್ದು, ನೋವು ಕೊಟ್ಟಿದ್ದು, ನಿಂದನೆ ಮಾಡಿದ್ದು ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ನೋವನ್ನು ಕೊಡ್ತಾ ಇದೆ. ನಾನು ಯಾಕೆ ಮಾತನಾಡಿಸ್ಬೇಕು ಅನ್ನೋ ರೀತಿಲಿ, ನಾನು ಯಾಕೆ ಅವ್ರ ಎದುರಿಗೆ ಸೋಲ್ಬೇಕು, ಅವರು ಆ ರೀತಿ ಎಲ್ಲ ನನಗೆ ತುಂಬ ನೋವು ಕೊಟ್ಟಿದ್ದಾರೆ, ಈಗ ಬಂದಿದ್ದಾರೆ ನಾವು ಚೆನ್ನಾಗಾದ್ಮೇಲೆ ಅನ್ನೋ ರೀತಿಲಿ ಮಾತನಾಡುವ ಭಾವವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಅಂದರೆ ಈ ದ್ವೇಷ, ಈ ಧೋರಣೆ ಇದೆಯಲ್ಲ, ಇದು ನಿಮ್ಮನ್ನೇ ಎಲ್ಲೋ ಒಂದು ರೀತಿಲಿ ನೆಗೆಟಿವ್ ವಿಚಾರಗಳತ್ತ ಒಯ್ಯುತ್ತೆ, ಅಂದರೆ ಕುಗ್ಗಿಸುತ್ತೆ. ಹಾಗಾಗಿ ಆ ವಿಚಾರಕ್ಕೊಂದು ಕ್ಷಮೆ ಕೊಟ್ಬಿಡಿ. ಅವರನ್ನು ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇಟ್ಕೊಳ್ಬೇಕು ಅದರ ಬಗ್ಗೆ ಯೋಚಿಸಿ. ಇಲ್ಲ ಇಟ್ಕೊಳ್ಬೇಕೋ ಇಲ್ಲ ಇಗ್ನೋರ್ ಮಾಡಬೇಕೋ ಅನ್ನೋ ರೀತಿಲೂ ಕೂಡ ನೀವು ಸರಿಯಾದ ತೀರ್ಮಾನವನ್ನು ತಗೊಳ್ಳಿ. ಆದರೆ ಆ ವಿಚಾರವನ್ನು, ಅವರ ವಿಚಾರವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ಬೇಡ. ಯಾಕಂದರೆ ಇದು ಬ್ಲಾಕೇಜನ್ನು ಉಂಟು ಮಾಡುತ್ತೆ. ಹಾಗೆ ಹೊಸದನ್ನು ನಿಮ್ಮ ಜೀವನಕ್ಕೆ ತುಂಬಿಕೊಳ್ಳಲು ಇಲ್ಲಿ ಅಡ್ಡಿ ಆತಂಕಗಳು ಎದುರಾಗ್ತಾ ಇರೋದು ಇದಕ್ಕೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮಗೆ ಗುರುವು ಎಲ್ಲ ರೀತಿಯಲ್ಲೂ ಸಹಾಯ ಕೂಡ ಮಾಡ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ತುಂಬ ಗೊಂದಲ ಆಗ್ತದೆ ಈ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋಕ್ಕೆ. ಯಾಕಂದರೆ ಅವ್ರ ಮನಸ್ಸಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಿಮಗೆಲ್ಲಾದರೂ ಒಂದು ರೀತಿಯಲ್ಲಿ ಕಸಿವಿಸಿ ಆದರೆ ಖಂಡಿತ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಸಹಾಯವನ್ನು ಯಾಚಿಸಿದರೆ ಖಂಡಿತ ನಿಮಗೆ ಯಾವುದಾದ್ರೂ ರೂಪದಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನುವ ಒಂದು ಯೋಜನೆ ಹೊರ ಬೀಳುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಅದೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲವರಿಗೆ ಕುಟುಂಬದ ಜವಾಬ್ದಾರಿ, ತಾಯ್ತನ, ಮಕ್ಕಳ ಬಗ್ಗೆ ಚಿಂತನೆಗಳ ಸಮಯವನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ನೀವು ತಾಯಿ ಆಗ್ತಾ ಇದ್ದೀರಾ, ಇಲ್ಲ ಆಗಬೇಕು ಅಂತೇಳಿ ಕನಸು ಕಂಡಿದ್ದೀರಾ, ಆ ಮಕ್ಕಳನ್ನು ಹೇಗೆ ಲಾಲನೆ ಪಾಲನೆ ಮಾಡಬೇಕು ಅನ್ನೋ ಚಿಂತನೆಯನ್ನು ಮಾಡ್ತಾ ಇದ್ದೀರಾ, ಆ ಸಮಯವನ್ನು ಇಲ್ಲಿ ತೋರಿಸ್ತಾ ಇದೆ. ಆ ಜವಾಬ್ದಾರಿಯನ್ನು ನೀವು ಹೇಗೆ ನಿರ್ವಹಿಸೋದು ಅನ್ನೋ ರೀತಿಲಿ ಒಂದು ಪೀಠಿಕೆ, ಅಂದರೆ ಒಂದು ಟೈಮ್ ಟೇಬಲನ್ನು ಸಿದ್ಧ ಮಾಡ್ಕೊಳ್ತಿದ್ದೀರಾ, ಹೀಗೆ ಹಾಗೆ ಅಂತೇಳಿ. ಖಂಡಿತ ಇದು ನಿಮ್ಮ ಯಾವ ರೀತಿಯ ಒಂದು ಯೋಜನೆಗೆ ನೀವು ಅದನ್ನು ತೊಗೊಂಡು ಹೋಗ್ತಾ ಇದ್ದೀರಲ್ಲ ಆ ಸಮಯವನ್ನು, ಖಂಡಿತ ಅದು ಸಿದ್ಧವಾಗ್ತಾ ಇದೆ. ನಿಮ್ಮದೇ ಆದ ಒಂದು ಯೋಜನೆಯಲ್ಲಿ ಖಂಡಿತ ಅದು ಕೈಗೂಡುತ್ತೆ. ಹಾಗೆ ಒಬ್ಬ ತಾಯಿ ತುಂಬ ನೋವಿನಲ್ಲಿದ್ದರೂ ಕೂಡ ತನ್ನ ಮಕ್ಕಳಿಗಾಗಿ ನಿಂತುಕೊಳ್ಳುವ ಶಕ್ತಿಯನ್ನು ಇಲ್ಲಿ ಈ ಒಂದು ಎನರ್ಜಿ ತೋರಿಸ್ತಾ ಇರೋದ್ರಿಂದ, ಅಂದರೆ ನಿಮ್ಮ ತಾಯಿ ತಂದೆ ನಿಮಗೋಸ್ಕರ ಯಾವೆಲ್ಲ ರೀತಿಯಲ್ಲಿ ಒಂದು ಶ್ರಮ ಪಟ್ಟಿದ್ರು, ನೀವು ಇಷ್ಟರ ಮಟ್ಟಿಗೆ ಇವತ್ತಿದ್ದೀರಾ, ಸ್ವಲ್ಪ ನೆಮ್ಮದಿಯಾಗಿದ್ದೀರಾ ಅಂದರೆ ಅದಕ್ಕೆ ಕಾರಣ ಅವರ ಒಂದು ಪರಿಶ್ರಮ ಆಗಿದೆ, ತ್ಯಾಗ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರ ಜೊತೆ ಏನಾದರೂ ಮಾತನ್ನು ಆಡೋದನ್ನು ಬಿಟ್ಟಿದ್ರೆ ಅವ್ರ ಜೊತೆ ಮಾತನಾಡಿ. ತಾಯಿ ಮಕ್ಕಳ ಮಧ್ಯೆ ದ್ವೇಷ ಯಾವತ್ತೂ ಇರಬಾರ್ದು. ತಂದೆ ಮಕ್ಕಳ ಮಧ್ಯೆ ಅದೇನಿದ್ರು, ಅವ್ರು ಏನೇ ಮಾಡಿದ್ರು ಅವ್ರು ನಿಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೂ ಕೂಡ ಜೀವನದಲ್ಲಿ ಆ ಅನುಭವ ಆಗತ್ತಲ್ವ, ತಂದೆ ತಾಯಿ ನೀವು ಕೂಡ ಹಾಗೆ ಆಗ್ತೀರಾ. ಹಾಗಾಗಿ ಇಲ್ಲಿ ಈಗಲೇ ಅರ್ಥ ಮಾಡ್ಕೊಂಡ್ಬಿಡಿ ಅನ್ನೋ ರೀತಿಲಿ ಗುರುವೇ ಹೇಳ್ತಾ ಇದ್ದಾರೆ. ಹಾಗಾಗಿ ದೂರ ಇದ್ದಾರೆ, ಇಲ್ಲ ಯಾವುದೋ ರೀತಿ ಒಂದು ಮುನಿಸಿದು ಅಂದರೆ ಇದೇ ನಿಮಗೆ ಅಂದರೆ ದಯವಿಟ್ಟು ಅವರನ್ನು ನೀವು ಮಾತನಾಡಿಸಿ ಅವ್ರ ಜೊತೆ, ಇಲ್ಲ ಅವ್ರಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡುವ ಸಮಯ ಇದಾಗಿದೆ. ಖಂಡಿತ ನೀವೀಗ ಅವರನ್ನು ಮಾತನಾಡಿಸಲೇಬೇಕು. ಇದು ನಿಮಗೆ ಮುಂದಿನ ಏನೋ ಒಂದು ಅಡೆತಡೆಗೆ ಒಂದು ನಿವಾರಣೆಗೆ ಸೂಚನೆಯನ್ನು ಕೊಡ್ತಾ ಇದೆ. ಕುಟುಂಬದ ಒಳ್ಳೆಯ ಸುದ್ದಿ, ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಹೊಸ ತಿರುವು ಸಿಗುತ್ತೆ. ಅಂದರೆ ಅವರು ಬೇರೆ ಕಾಲೇಜಿಗೆ ಎಲ್ಲೋ ಹೋಗಬೇಕು ಅಂತೇಳಿ ನೀವು ಆಸೆ ಪಟ್ಟಿದ್ರಿ ಅಂದರೆ ಆ ಕಾಲೇಜಲ್ಲಿ ಒಂದು ಸೀಟ್ ಸಿಗ್ಬೋದು. ಹಾಗೆ ಯಾವುದಾದ್ರೂ ಪರೀಕ್ಷೆ ಇದೆ ತಿಂಗಳಲ್ಲಿ ಅಂದರೆ ಅದರಲ್ಲಿ ಅವರು ಹೋಗಬೇಕು ಅಂದರೆ ಉನ್ನತವಾದ ಒಂದು ಮಾರ್ಕ್ಸನ್ನು ತೆಗಿಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಅವರ ಭವಿಷ್ಯದ ಬಗ್ಗೆ ಒಂದು ಬೆಳಕನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಅವ್ರಿಗೆ ಏನೆಲ್ಲ ಒಂದು ಪ್ರಾರ್ಥನೆ ಮಾಡಿ ಅವರಿಗೊಂದು ಪ್ರೇರಣೆ ನೀಡ್ತಾ ಇದ್ರೆ ಅದು ಭವಿಷ್ಯದಲ್ಲಿ ರೂಪುಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಮನೆಗೆ ಶಾಂತಿ ಮರಳಿ ಬರೋದು ಖಚಿತ ಅನ್ನೋ ರೀತಿಯಲ್ಲಿ, ಯಾವುದೋ ಒಂದು ಸಮಸ್ಯೆ ಎದುರಾಗಿತ್ತು, ಆ ಸಮಸ್ಯೆ ಪರಿಹಾರ ಆಗುವ ಮೂಲಕ ಮನೆಗೆ ಶಾಂತಿ ಮರಳಿ ಬರುತ್ತೆ. ಇವೆಲ್ಲ ಒಂದು ವಿಚಾರವನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ದೃಢವಾದ ವಿಶ್ವಾಸದಿಂದ ಕಾಯ್ತಾ ಇದ್ರಿ. ನಿಮ್ಮ ತಾಳ್ಮೆ ಅಂದರೆ ಶ್ರದ್ಧಾ ಸಬೋರಿಗೆ ಬಾಬಾ ಇಲ್ಲಿ ಒಂದು ತಿರುವನ್ನು ಕೊಡ್ತಾ ಇದ್ದಾರೆ. ಹಾಗೆ ದೂರ ಆದವರು ಮತ್ತೆ ಹತ್ತಿರವಾಗಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ, ಈಗಾಗಲೇ ಹತ್ತಿರಕ್ಕೂ ಬಂದಿರ್ಬೋದು, ಮೆಸೇಜ್ ಕಳಿಸಿರ್ಬೋದು, ಇಲ್ಲ ಯಾರದ್ದಾದ್ರೂ ಮೂಲಕ ಅವ್ರ ಸುದ್ದಿಯನ್ನು ನಿಮಗೆ ಕಳಿಸಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲ ಅವರು ನಿಮ್ಮ ಜೀವನಕ್ಕೆ ಅವರ ಎಲ್ಲ ರೀತಿಯ ಒಂದು ಈಗೋವನ್ನು, ಇಲ್ಲ ಯಾವುದೋ ರೀತಿಯ ಒಂದು ತಪ್ಪುಗಳನ್ನು ಅವ್ರು ಮಾಡಿದ್ದೂ ಕೂಡ ಅವರೇ ಅದನ್ನು ಕ್ಷಮಿಸಿ ತಿದ್ದುಕೊಂಡು ನಾನೇ ಮಾಡಿಬಿಟ್ಟೆ ಅನ್ನೋ ರೀತಿಲಿ ಅವರಿಗೆ ಹೇಳಿಕೊಂಡು ನಿಮ್ಮ ಹತ್ರ ಬರುವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮ ಎದುರಿಗೆ ಅವರ ತಪ್ಪನ್ನು ಒಪ್ಕೊಳ್ತಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರ ಮನಸ್ಸಲ್ಲಿ ಮಾತ್ರ ಆ ವಿಚಾರ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿದ್ದಾರೆ. ನೀವು ನಂಬಿದ ಭಗವಂತ, ಆ ಗುರುವು ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಸಂಕಲ್ಪವನ್ನು, ನೀವು ಮಾಡಿದ ಸೇವೆಯನ್ನು ಸ್ವೀಕರಿಸಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ನೀವು
ಯಾವ ವಿಚಾರದಲ್ಲಿ ಒಂದು ಸಫರ್ ಮಾಡ್ತಾ ಇದ್ರಲ್ಲ ಅದು ಎಂಡ್ ಆಗುತ್ತೆ. ಅವರು ನಿಮ್ಮ ಬಳಿ ಬರ್ತಾರೆ, ನೀವು ಬಯಸಿದ್ದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ಇನ್ನೂ ಹಳೆಯ ವ್ಯಕ್ತಿಯಾಗಿ ಉಳಿದಿಲ್ಲ. ಅಂದರೆ ತುಂಬ ಹಿಂದೆ ತುಂಬ ಚಿಂತೆ ಮಾಡ್ತಾಯಿದ್ರಿ, ಸಣ್ಣ ಪುಟ್ಟದಕ್ಕಾಗಿ ಅಳ್ತಾ ಇದ್ರಿ, ಇಲ್ಲ ಕೊರಗ್ತಾ ಇದ್ರಿ, ಇಲ್ಲ ಒಂದು ಮೂಲೆ ಗುಂಪಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ತೊಗೊಂಡೋಗಿದ್ರಿ. ಅಂದರೆ ಇಷ್ಟೇ ಮುಗೀತು, ಇನ್ನೇನು ಇಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ರೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಆ ಗುರು ಬಂದ ಮೇಲೆ ಅವರ ಮಾರ್ಗದರ್ಶನ, ಅವರ ಉಪದೇಶಗಳಂತೆ ನೀವು ನಡ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಹೊಸ ಅಧ್ಯಾಯವೇ ಶುರುವಾಗ್ತದೆ. ಹಾಗಾಗಿ ನಿಮ್ಮ ಆತ್ಮಬಲ ಹೆಚ್ಚಾಗ್ತಾ ಇದೆ, ಹಾಗೆ ನಿಮ್ಮ ಆತ್ಮದ ಉದ್ದೇಶ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಎಲ್ಲವನ್ನ ಗುರುವಿಗೆ ಶರಣಾಗಿ ಅವರ ಉಪದೇಶಗಳಂತೆ ನೀವು ನಿಮ್ಮ ಜೀವನ ಶೈಲಿಯನ್ನು ಹೊಸ ರೂಪದಲ್ಲಿ ರೂಪಿಸಿಕೊಂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲೆ ಆವರಿಸುವ ಅಂತ ಸಂದರ್ಭ ಎದುರಾದರೂ ಕೂಡ ಬಾಬಾರವರು ನಿಮ್ಮನ್ನು ಮರ್ತಿಲ್ಲ, ಹಾಗೆ ಕೈ ಬಿಡೋದು ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಈ ಸಮಯದಲ್ಲಿ ಹಲವರು ಹೊರಗೆ ಸಂತೋಷವಾಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಒಳಗೆ ತುಂಬ ಗೊಂದಲ, ಭಯ, ನೋವು ಮತ್ತೆ ಬದುಕ್ತಾ ಇದ್ದೀರಾ. ಮನಸ್ಸು ಒಂದು ಮಾತು ಹೇಳ್ತಾ ಇದೆ, ಆದರೆ ಹೃದಯ ಮತ್ತೊಂದು ಮಾತು ಹೇಳ್ತಾ ಇದೆ. ಇಂತಹ ಸಮಯದಲ್ಲಿ ಇಲ್ಲಿ ಸಾಮಾನ್ಯ ಸಂದೇಶ ನಿಮಗೆ ಸಿಗ್ತಾ ಇಲ್ಲ, ಇದು ಬಾಬಾರವರ ಒಂದು ಆಳವಾದ ಆತ್ಮೀಯ ಸೂಚನೆ. ನಿನ್ನೊಳಗೆ ನಡೆಯುತ್ತಿರುವ ಯುದ್ಧವನ್ನು ಮೊದಲು ಶಾಂತಗೊಳಿಸು, ನನಗೆ ಸಮರ್ಪಣೆ ಮಾಡು. ಆ ಭಾರವನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತನಾಗಿ ನಿನ್ನ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀನು ತೊಡಗು. ಅದರ ಭಾರವನ್ನು ನಾನು ಭರಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ನೀನು ಅದನ್ನು ನಿಶ್ಚಿಂತೆಯಿಂದ ನನಗೆ ಭರಿಸಬೇಕು, ಸಂದೇಹ ಪಡದೆ. ನನ್ನ ಜವಾಬ್ದಾರಿಗಳನ್ನು ಬಾಬಾ ಸರಿಯಾದ ರೀತಿಯಲ್ಲಿ ತಗೊಂಡು ನನಗೊಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ಸರಿಯಾದ ಸಮಯಕ್ಕೆ ಅದಕ್ಕೆ ಒಂದು ಪರಿಹಾರವನ್ನು, ಹಾಗೆ ನನಗೇನು ಸಿಗಬೇಕು ಅಂತೇಳಿ ಅವರು ಬಯಸ್ತಾರೋ ಅದೇ ನನಗೆ ಸಿಗಲಿ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಸಮರ್ಪಣೆ ಮಾಡಿದಾಗ ಖಂಡಿತವಾಗಿಯೂ ಈ ಎಲ್ಲ ರೀತಿಯ ಒಂದು ವಿಚಾರಗಳಿಗೆ ಕೊನೆ ಕಾಣುತ್ತೆ. ಹಾಗೆ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಎರಡು ದಾರಿಗಳ ಮೂಲಕ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಂದು ಕಡೆ ಈ ಸಮಯದಲ್ಲಿ ಭಯ ಇದೆ, ಇನ್ನೊಂದು ಕಡೆ ಭರವಸೆನೂ ಇದೆ. ಒಂದು ಕಡೆ ಹಳೆಯ ನೋವು ಇದೆ, ಇನ್ನೊಂದು ಕಡೆ ಹೊಸ ಬದುಕಿನ ಆಸೆ ಕೂಡ ಇದೆ. ಹಾಗಾಗಿ ಇದಕ್ಕೆ ಎರಡು ರೀತಿಯ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಎದುರಾಗ್ತವೆ. ಅವುಗಳನ್ನು ನೀವು ಸಂಭಾಳಿಸಬೇಕು. ಹಳೆಯ ಜೀವನ ಮತ್ತು ಹೊಸ ಜೀವನದ ಮಧ್ಯ ಈಗ ನೀವು ನಿಂತಿದ್ದೀರಾ. ಹಾಗಾಗಿ ಇಲ್ಲಿ ಎರಡು ರೀತಿಯ ವಿಚಾರಗಳು ನಿಮ್ಮ ಎದುರಿಗೆ ಬಂದು ನಿಲ್ತವೆ. ಇಲ್ಲೂ ಕೂಡ ನಿಮಗೆ ಗೊಂದಲವಾದರೆ ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ಶರಣಾಗಿ ಇದಕ್ಕೆ ಒಂದು ನ್ಯಾಯ ಒದಗಿಸಿಕೊಡಿ ಅಂತ ಕೇಳಿದರೆ, ಪರಿಹಾರವನ್ನು ಕೊಡಿ ಅಂತ ಕೇಳಿದರೆ ಖಂಡಿತ ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಯಾರನ್ನೋ ಮರೆತು ಇರಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಮನಸ್ಸಿನ ನೋವನ್ನು ಕೂಡ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನೀವೀಗ ನಿಂತಿದ್ದೀರ. ನಿಮ್ಮ ಮನಸ್ಸಿನ ಈ ಭಾರವನ್ನು ಗುರುವಿನ ಶರಣದಲ್ಲಿಟ್ಟಾಗ ನಿಮಗೆ ಒಂದು ಸಹಾಯ ಯಾವುದೋ ಒಂದು ರೀತಿಯ ಚಮತ್ಕಾರದಲ್ಲಿ ಸಿಗುತ್ತೆ. ಹಾಗೆ ಅಲ್ಲಿ ಯಾರು ನಿಮಗೆ ಈ ರೀತಿಯೆಲ್ಲ ಒಂದು ನೋವಿಗೆ ಕಾರಣರಾಗಿದ್ದಾರಲ್ಲ, ಯಾವ ವಿಚಾರ, ಅಲ್ಲಿ ಒಂದು ಪರಿವರ್ತನೆ ಕೂಡ ನಿಮಗೆ ಸಿಗ್ಬೋದು. ಆ ಮೂಲಕ ಕೂಡ ನಿಮಗೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲವರಿಗೆ ಸಂಬಂಧದಲ್ಲಿ ಗೊಂದಲ ಇದೆ, ಕೆಲವರಿಗೆ ಕುಟುಂಬದ ಮೇಲೆ ಅಂದರೆ ಕುಟುಂಬದವರಿಂದ ಒತ್ತಡ ಇದೆ, ಕೆಲವರಿಗೆ ಜೀವನವೇ ಬೇಡ ನಿಂತಹ ಅನುಭವವನ್ನು ಕೊಡ್ತಾ ಇದೆ. ಆದರೆ ಈ ಸಮಯದಲ್ಲಿ ನೀವು ಆತ್ಮವಿಶ್ವಾಸದಿಂದ ಇರಬೇಕು. ಯಾಕಂದರೆ ಇದು ಒಂದು ಪರೀಕ್ಷೆಯನ್ನು ಸೂಚಿಸ್ತಾ ಇದೆ. ಅಂದರೆ ಗುರು ನೀಡಿದ ಪರೀಕ್ಷೆ ಆಗಿರ್ಬೋದು, ಇಲ್ಲ ನಿಮ್ಮದೇ ಆದ ಒಂದು ಕರ್ಮಗಳ ಪಾಠ ನೀಡಿದ ಪರೀಕ್ಷೆ ಆಗಿರ್ಬೋದು. ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮನ್ನು ಸಂಭಾಳಿಸಿ ಸ್ವಲ್ಪ ಶಾಂತಿಯಿಂದ ಇರಿ. ಶಾಂತಿಯಿಂದ ಇರೋದು ಸಮಸ್ಯೆ ಆಗ್ತಾ ಇದೆ ಇಲ್ಲ, ಆ ಥರ ಆಗ್ತಾ ಇಲ್ಲ ಈ ಸಮಸ್ಯೆಗಳ ಮಧ್ಯೆ ಅನ್ನೋದಾದರೆ ಸ್ವಲ್ಪ ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಂಡು ಸಂಭಾಳಿಸಿ ಧ್ಯಾನಕ್ಕೆ ಒಳಗಾಗಿ ಹಾಗೆ ನಿಮಗೆ ಇಷ್ಟವಾದ ಹಾಡುಗಳನ್ನು ಕೇಳಿ. ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರೆಗೂ ಅದು ನಿಮಗೆ ಒಂದು ಹೀಲಿಂಗ್ ಪ್ರೊಸೀಸಲ್ಲಿ ಇಟ್ಟು ನಿಮಗೆ ಒಂದು ಚೇತನಾ ಶಕ್ತಿಯನ್ನು ನೀಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಭಯ ಮತ್ತು ನಂಬಿಕೆ ಎರಡನ್ನೂ ಒಟ್ಟಿಗೆ ಹಿಡಿದುಕೊಂಡು ಹೋಗಬೇಡ, ಒಂದೇ ದಾರಿಯನ್ನು ಆಯ್ಕೆ ಮಾಡು, ನಿನ್ನ ಆತ್ಮದ ಧ್ವನಿಯನ್ನು ಕೇಳು ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಒಬ್ಬರ ಮನಸ್ಸು ಗೊಂದಲದಲ್ಲಿರ್ಬೋದು, ಪ್ರೀತಿ ಇದ್ದರೂ ಅಂತರ ಇರಬಹುದು, ಮಾತು ಕಡಿಮೆ ಆಗಿರ್ಬೋದು, ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಭಾವನೆ ಇದ್ದರೂ ಹೇಳಿಕೊಳ್ಳಲಾಗದ ಅನುಭವ ಕಾಡ್ತಾ ಇದೆ. ನಿಮ್ಮ ನಿಜವಾದ ಪ್ರೀತಿ ಹಾಗೆ ಬದುಕಿನುದ್ದಕ್ಕೂ ಅವ್ರ ಜೊತೆ ನೀವು ಕಾಲ ಕಳಿಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅಂದರೆ ಇಲ್ಲಿ ಸಣ್ಣದಾದ ಅಹಂಕಾರಕ್ಕಿಂತ ನಿಮ್ಮ ಪ್ರೀತಿಯೇ ದೊಡ್ಡದು. ಪರಿವರ್ತನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಸ್ವಲ್ಪ ಪ್ರಯತ್ನ ಪಡಿ, ಸಂಬಂಧ ಖಂಡಿತ ಸರಿಯಾಗುತ್ತೆ ಅನ್ನೋ ರೀತಿಲಿ ಕೆಲವರಿಗೆ ಬಾಬಾರವರೇ ಹೇಳ್ತಾ ಇದ್ದಾರೆ. ನೀವು ಒಂಟಿಯಲ್ಲ, ನಿಮ್ಮ ಮನಸ್ಸಿನ ಹೋರಾಟವನ್ನು ನಾನು ನೋಡ್ತಾ ಇದ್ದೀನಿ. ಹೊರಗಿನ ಲೋಕದ ಭಯಕ್ಕಿಂತ ಯಾರು ಏನು ಅಂದ್ಕೊಳ್ತಾರೆ ಅನ್ನುವ ಭಯವನ್ನು ಬಿಡು, ನಿನ್ನೊಳಗಿನ ಬೆಳಕನ್ನು ನಂಬು, ನಿನ್ನನ್ನು ನಂಬು. ಹಾಗೆ ಹೊರಗಿನ ಲೋಕಕ್ಕಿಂತ ಮೊದಲು ನಿನ್ನೊಳಗಿನ ಕತ್ತಲೆಯನ್ನು ಗುಣಪಡಿಸುವ ಕಡೆ ನೀನು ಎಚ್ಚರಿಕೆಯನ್ನು ವಹಿಸು ಅನ್ನೋ ರೀತಿಲಿ ಕೆಲವರಿಗೆ ಒಂದು ಮೆಸೇಜ್ ಬಾಬಾರವರಿಂದ ಸಿಗ್ತಾ ಇದೆ.
ನಿಮ್ಮ ಮನಸ್ಸು ಈಗ 2 ದಾರಿಗಳ ನಡುವೆ ನಿಂತಿರಬಹುದು. ಒಂದು ಕುಟುಂಬ, ಜವಾಬ್ದಾರಿ, ಇಲ್ಲ ಪ್ರೀತಿ, ನೀವು ಕಂಡ ಕನಸು, ಈ ರೀತಿಯಾಗಿ ಇದು ವಿಂಗಡಣೆಯಾಗಿದೆ. ಆದರೆ ಇಲ್ಲಿ ಬಾಬಾರವರು ಹೇಳ್ತಾ ಇದ್ದಾರೆ, ಭಯವನ್ನು ಬಿಡಿ. ಈ ಸಮಯದಲ್ಲಿ ನಿಮ್ಮ ಆತ್ಮದ ಧ್ವನಿಯನ್ನು ನಂಬಿ, ಯಾಕಂದರೆ ನಿಮ್ಮೊಳಗಿನ ಬೆಳಕು ಈಗ ಎಚ್ಚರವಾಗ್ತಾ ಇದೆ. ಹಾಗಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಆ ಪರಿಸ್ಥಿತಿಯನ್ನು ಸಂಭಾಳಿಸಿ. ಕುಟುಂಬದ ಜವಾಬ್ದಾರಿ, ಕುಟುಂಬ ಮುಖ್ಯ. ಹಾಗಂತ ನೀವು ಯಾರಿಗೋ ಕೊಟ್ಟ ಮಾತು, ಆ ಪ್ರೀತಿಯ ಮಾತು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕಂದರೆ ಈ ಒಂದು ಮಾತು ಕೊಟ್ಟಿರ್ತೀರಲ್ಲ, ಅದು ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಿರುತ್ತೆ. ಆ ಎನರ್ಜಿ ಎಲ್ಲಾದರೂ ಬ್ಲಾಕೇಜ್ ಉಂಟು ಮಾಡಿದ್ರೆ ಆ ಕರ್ಮವನ್ನು ನೀವು ಜೀವನದಲ್ಲಿ ಭವಿಷ್ಯದಲ್ಲಿ ಭೋಗಿಸ್ಬೇಕಾಗತ್ತೆ. ಹಾಗಾಗಿ ಆ ಒಂದು ಯಾರಿಗಾದರೂ ಮಾತು ಕೊಟ್ಟಿದ್ದೀರಾ ಅಂದರೆ ಆ ಕುಟುಂಬ ಜವಾಬ್ದಾರಿಯ ಒಂದು ಕಾರಣವನ್ನು ಕೊಟ್ಟು ಅದರಿಂದ ಹಿಂದೆ ಸರಿಯೋದಾಗಿರ್ಬೋದು, ಇಲ್ಲ ಅದನ್ನು ಕಡೆಗಣಿಸೋದಾಗಿರ್ಬೋದು ಮಾಡಬೇಡಿ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಬರ್ತಾ ಇದೆ. ಅಷ್ಟಾಗಿ ನೆಗೆಟಿವ್ ಎನರ್ಜಿಗಳ ಬಗ್ಗೆ ಈಗ ಭಯ ಇಲ್ಲ, ಆತಂಕ ಇಲ್ಲ. ಯಾಕಂದರೆ ಅಂಥದ್ದೊಂದು ಭರವಸೆ ಒಂದು ಬಾಬಾರವರು ನಿಮ್ಮ ಜೀವನದಲ್ಲಿ ತುಂಬಿಸಿದ್ದಾರೆ. ಹಾಗಾಗಿ ನೆಗೆಟಿವ್ ಒಂದು ವಿಚಾರಗಳ ಬಗ್ಗೆ ಈಗ ನಿಮ್ಮ ಗಮನ ಇಲ್ಲ. ನಿಮ್ಮ ಗಮನ ಈಗ ನಾನು ಏನಾದರೂ ಸಾಧನೆ ಮಾಡಬೇಕು, ನನ್ನ ಜೀವನವನ್ನು ನಾನು ಸಂಭಾಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಹಾಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿಗಳು ನಿಮ್ಮ ಜೊತೆ ಇದ್ದಾರೆ. ಅದಕ್ಕೋಸ್ಕರನೇ ಈ ಒಂದು ಧೈರ್ಯ, ಆತ್ಮವಿಶ್ವಾಸ ಬಂದಿದೆ. ಹಾಗೆ ಮನಸ್ಸಿನಲ್ಲಿರುವ ಒಂದು ಭಯ ಯಾವುದೋ ನಿಮ್ಮನ್ನು ತುಂಬ ಹಿಡ್ಕೊಂಡು ಬಿಟ್ಟಿದೆ. ಅಂದರೆ ತುಂಬ ಯೋಚಿಸ್ತಾ ಇದ್ದೀರಾ. ಆ ಚಿಂತೆಯನ್ನು ಭಗವಂತನಲ್ಲಿ, ಅಂದರೆ ನೀವು ನಂಬಿದ ಗುರುವಲ್ಲಿ ಸಮರ್ಪಣೆ ಮಾಡುವ, ದೃಢ ವಿಶ್ವಾಸದಿಂದ ಸಮರ್ಪಣೆ ಮಾಡುವ ಸಮಯ ಇದೇ ಆಗಿದೆ. ನೀವು ಯಾವುದೇ ರೀತಿಯ ಒಂದು ಗೊಂದಲದಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಜೊತೆ ಯಾರೂ ಇಲ್ಲ, ಒಂಟಿತನದ ಒಂದು ಅನುಭವವನ್ನು ನೀವು ಅನುಭವಿಸ್ತಾ ಇರ್ಬೋದು. ಇಂಥ ಸಮಯದಲ್ಲೇ ನೀವು ಒಂಟಿಯಲ್ಲ, ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ದೈವಿಕ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ ಅನ್ನುವ ಭರವಸೆಯನ್ನು ನೀವೀಗ ಮೂಡಿಸ್ಕೊಳ್ಬೇಕು. ಅದೇ ಸತ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ಇದೇ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇಲ್ಲಿ ದೈವಿಕ ಆತ್ಮಗಳು, ಗುರುಗಳು, ಹಾಗೆ ನೀವು ನಂಬಿದ ದೈವಶಕ್ತಿಗಳು, ದೇವಿಯ ಶಕ್ತಿಗಳು, ಹಾಗೆ ಮಹಾನ್ ಶಕ್ತಿಗಳು, ಹಾಗೆ ದೇವರ ಆಶೀರ್ವಾದ ನಿಮ್ಮ ಜೀವನದ ಮೇಲೆ ಕಾವಲಾಗಿ ನಿಂತಿವೆ ಅನ್ನುವ ರೀತಿಯಲ್ಲಿ ಒಂದು ಸಂಕೇತ ಕೂಡ ನಿಮಗೆ ಸಿಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ಅನ್ನೋದು ಮತ್ತೊಮ್ಮೆ ಕನೆಕ್ಟ್ ಆಗ್ತಾ ಇದೆ. ಕೆಟ್ಟದು ಅಂತೇಳಿ ನೀವು ಅಂದ್ಕೊಂಡಿದ್ರು, ಹಾಗೆ ಯಾವುದು ಕೆಟ್ಟದ್ದು ಆಗತ್ತೆ ಅಂತೇಳಿ ಅಂದ್ಕೊಂಡಿದ್ರು ಅದು ಪರಿವರ್ತನೆ ಆಗ್ತಾ ಇದೆ. ಖಂಡಿತ ಅದು ಒಳ್ಳೆಯ ರೀತಿಯ ಒಂದು ಸಕಾರಾತ್ಮಕ ಎನರ್ಜಿಯಾಗಿ ನಿಮ್ಮ ಜೀವನದಲ್ಲಿ ಮರಳಿ ಹೊಸ ಅವಕಾಶ, ಹೊಸದೊಂದು ಅನುಭವ, ಹೊಸದೊಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುವ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನೀವು ನಂಬಿಕೆ ಇಡಿ. ಒಳಗೆ ಅಳ್ತಾ ಹೊರಗೆ ನಗ್ತಾ ಇದ್ದೀರಾ. ಯಾರನ್ನೋ ಕಳೆದುಕೊಂಡ ನೋವಿನಲ್ಲೂ ಕೂಡ ಇದ್ದೀರಾ. ಜೀವನ ಯಾಕೆ ಇಷ್ಟು ಕಠಿಣ ಅನ್ನೋ ಪ್ರಶ್ನೆಯಲ್ಲೂ ಕೂಡ ಇದ್ದೀರಾ. ಆದರೆ ಇಲ್ಲಿ ನಿಮ್ಮ ಜೀವನ ಈಗ ದೈವಿಕ ಮಾರ್ಗದರ್ಶನದ ಕಡೆ ಸಾಗ್ತಾ ಇದೆ. ಅದರ ಮಧ್ಯೆನೇ ಅಂದರೆ ಕರ್ಮ ಅದಾಗಿತ್ತು, ಅದನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣಲೇಬೇಕಾಗಿತ್ತು. ಇದರಿಂದ ಸಾಕಷ್ಟು ಪಾಠವನ್ನು ಕಲ್ತಿದ್ದೀರಾ, ಸಾಕಷ್ಟು ಪರಿವರ್ತನೆಯಾಗಿ ಕಲ್ತಿರೋದ್ರ ಜೊತೆಗೆ ನಿಮ್ಮ ಬುದ್ಧಿ ಈಗ ಒಂದು ಪ್ರಬಲತೆಯನ್ನು, ಅಂದರೆ ಮೆಚ್ಯೂರಿಟಿಯನ್ನು ಪಡ್ಕೊಂಡಿದೆ. ಅಂದರೆ ಈಗ ಕೆಲವು ತೀರ್ಮಾನಗಳನ್ನು ಸರಿಯಾಗಿ ತಗೊಳ್ತೀರಾ, ದುಡುಗಿನ ನಿರ್ಧಾರದೊಂದಿಗೆ ತಗೊಳ್ಳೋದಿಲ್ಲ. ಈಗ ನಿಮ್ಮನ್ನೇ ನೀವು ಸಂಭಾಳಿಸ್ಕೊಳ್ತಾ ಇದ್ದೀರಾ. ನಿಮಗೆ ನೀವು ಹೇಳ್ತಾ ಇದ್ದೀರಾ, ಅಳು ಬರ್ತಾ ಇದೆ, ಹೊರಗೆ ನಗ್ತಾ ಇದ್ದೀರಾ. ಯಾರನ್ನೋ ಕಳೆದುಕೊಂಡ ನೋವಿನಲ್ಲಿದ್ದರೂ ಕೂಡ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಎಷ್ಟೋ ಕಠಿಣ ಸಮಸ್ಯೆಗಳನ್ನು ಎದುರಿಸಿ ಆ ಸಮಸ್ಯೆಗಳಿಂದ ಹೊರ ಬರ್ತಾ ಇದ್ದೀರಾ. ಅಂದರೆ ಇಲ್ಲಿ ನಿಮ್ಮ ಜೀವನ ಒಂದು ಪ್ರಯಾಣ ಇನ್ನೂ ತುಂಬ ಇದೆ. ಅದರಲ್ಲಿ ಇನ್ನೂ ನೀವು ಅನೇಕ ರೀತಿಯ ಒಂದು ವಿಶೇಷತೆಗಳನ್ನು ಪಡ್ಕೊಳ್ಳೋದು ಇದೆ, ಹಾಗೆ ಒಂದು ಪ್ರೇರಣೆಯಾಗೂ ನಿಲ್ಲೋದು ಇದೆ. ಇನ್ನೂ ಕಂಡು ಕೇಳರಿಯದ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಆದರೆ ಇದೇ ಕೊನೆಯಲ್ಲ. ಯಾರೋ ನಿಮ್ಮನ್ನು ಬಿಟ್ಟು ಹೋದರು, ಇಲ್ಲ ಯಾವುದೋ ನೋವು ಕಾಡ್ತಾ ಇದೆ ಅಂದ ಮಾತ್ರಕ್ಕೆ ನಿಮ್ಮ ಜೀವನ ನಿಲ್ಲೋದಿಲ್ಲ. ನಾನು ನಿನಗೆ ಪೂರ್ಣವಾದ ಒಂದು ಅವಧಿಯನ್ನು ಕೊಡ್ತಾ ಇದ್ದೀನಿ. ನಿನ್ನ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಆಗಿರ್ಬೋದು, ಹಾಗೆ ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೂ ಆಗಿರ್ಬೋದು. ಹಾಗಾಗಿ ನಿನ್ನಲ್ಲಿ ಆತ್ಮವಿಶ್ವಾಸದೊಂದಿಗೆ ನಾನು ಜಾಗೃತವಾಗಿದ್ದೇನೆ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ಬಾರಿ ಎಂಥದ್ದೇ ಗೊಂದಲ ಇರಲಿ, ಅಚಾನಕ್ಕಾಗಿ ಒಂದು ಶಾಂತಿಯ ಅನುಭವ ಆಗ್ತದೆ. ಕೆಲವೊಮ್ಮೆ ಮನಸ್ಸು ಎಲ್ಲ ಸರಿಯಾಗತ್ತೆ ಅನ್ನುವ ರೀತಿಯಲ್ಲಿ ಭರವಸೆಯನ್ನು ತುಂಬಿಸ್ತಾ ಇದೆ. ಇದು ಬಾಬಾರವರ ಕೃಪೆಯ ಸಂಕೇತ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅವರು ನಿಮ್ಮ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವು ನಂಬಿಕೆ ಕಳೆದುಕೊಂಡಂಥ ಸಂದರ್ಭದಲ್ಲಿ ಭರವಸೆಯಾಗಿ ನಿಮ್ಮೊಳಗಿನಿಂದಲೇ ನೀವು ಮುಂದೆ ಹೋಗಬೇಕು. ಆ ರೀತಿ ವಿಶ್ವಾಸವನ್ನು ತುಂಬುತ್ತಾ ಇರೋದ್ರಿಂದಲೇ ಈ ರೀತಿಯ ಅನುಭವಗಳು ನಿಮಗೆ ಆಗ್ತಾ ಇದ್ದಾವೆ. ದೂರವಾದ ಸಂಬಂಧಗಳಲ್ಲಿ ಮತ್ತೆ ಒಂದು ಬದಲಾವಣೆ ಎದುರಾಗೇ ಆಗತ್ತೆ. ಮನಸ್ಸಿನ ಗೊಂದಲ ಕಡಿಮೆ ಆಗತ್ತೆ. ನಿಜವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳಿತಾರೆ. ವಿಷಕಾರಿ ಜನರಿಂದ ಭಗವಂತ, ನೀವು ನಂಬಿದ ಗುರು ನಿಮ್ಮನ್ನು ದೂರ ಮಾಡೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೀವನದಲ್ಲಿ ನೀವು ಯಾರನ್ನು ತುಂಬ ಪ್ರೀತಿಸ್ತಾ ಇದ್ದೀರೋ ಅವರು ಅಷ್ಟೇ ಒಂದು ಪ್ರೀತಿಯಿಂದ ನಿಮ್ಮನ್ನು ನಂಬಿದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಮತ್ತು ಅವರನ್ನು ಒಂದು ದಾರಿಗೆ ತರಲು ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾರವರಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಚಿಂತೆಯನ್ನು ಬಿಡಿ, ಭಗವಂತನ ಚಿಂತನೆಯೊಂದಿಗೆ ಅವರಿಗೆ ಶರಣಾಗಿ ಅವರ ವಿಚಾರದಲ್ಲಿ ಎಲ್ಲ ಒಂದು ನಿಮ್ಮ ಒಂದು ವಿಚಾರವನ್ನು ಸಮರ್ಪಣೆ ಮಾಡಿ ನಿಮ್ಮ ಪ್ರಯತ್ನ ಮಾಡಿ. ಖಂಡಿತ ಆಗತ್ತಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಭಯ ಪಡೋದು ಬೇಡ. ನಿಮ್ಮ ಕಣ್ಣೀರಿನ ಹಿಂದೆ ನನ್ನ ಆಶೀರ್ವಾದವಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ, ನೀವು ಬೀಳುವ ಮೊದಲೇ ನಾನು ನಿನ್ನನ್ನು ಹಿಡಿತೀನಿ.
ಜೀವನದಲ್ಲಿ ಎಲ್ಲ ಸಂಬಂಧಗಳು ಸದಾ ಒಂದೇ ರೀತಿ ಇರೋದಿಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಬರ್ತಾರೆ ಪಾಠ ಕಲಿಸಲು, ಕೆಲವರು ಬರ್ತಾರೆ ಪ್ರೀತಿ ಕೊಡಲು, ಇನ್ನೂ ಕೆಲವರು ಬರ್ತಾರೆ ನಿಮ್ಮನ್ನು ಬಲಿಷ್ಠ ಮಾಡಿ ಹೋಗಲು, ಹಾಗೆ ಕೆಲವರು ಬರ್ತಾರೆ ಮೋಸ ಮಾಡಲು. ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ ಅಂದರೆ ಕರ್ಮದ ಪರೀಕ್ಷೆಗಳಾಗಿವೆ. ಈ ಸಮಯದಲ್ಲಿ ನೀವು ಯಾವ ರೀತಿ ಪಾಠವನ್ನು ಕಲ್ತಿದ್ದೀರಾ, ಕಲಿಬೇಕು ಅಂತೇಳಿ ಪ್ರಯತ್ನಿಸ್ತಿದ್ರೆ ಅದರ ಆಧಾರದ ಮೇಲೆ ಬದಲಾವಣೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರುವ. ಹಾಗಾಗಿ ಆ ವಿಚಾರವನ್ನು ಸಂಭಾಳಿಸಿ ಸರಿಯಾದ ಕರ್ಮದ ಉದ್ದೇಶಗಳೊಂದಿಗೆ ಆ ವಿಚಾರವನ್ನು ಮುಂದೆ ತಗೊಂಡು ಹೋದಾಗ ಖಂಡಿತ ನನ್ನ ಸಂಪೂರ್ಣ ಸಹಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರಿಂದ ಒಂದು ವಿಚಾರ ನಿಮಗೆ ಸಿಗ್ತಾ ಇದೆ. ಯಾರು ನಿಮ್ಮ ಜೀವನದಿಂದ ದೂರ ಹೋದರು ಅಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ. ಹಿಡಿದುಕೊಂಡ ನೋವನ್ನು ಬಿಡೋ ಸಮಯ ಬಂದಿದೆ, ಬಿಟ್ಬಿಡು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಲವರ ಎನರ್ಜಿಯ ಪ್ರಕಾರ ಒಂದು ತುಂಬ ಬೇಸರದಲ್ಲಿರುವ ಒಂದು ಸ್ಥಿತಿ ಕಾಣಿಸ್ತಾ ಇದೆ. ಅವರು ಹೀಗೇಕೆ ಬದಲಾದರು, ನನ್ನ ಜೊತೆ ಮಾತ್ರ ಯಾಕೆ ಹೀಗಾಗತ್ತೆ, ನಾನು ಇಷ್ಟು ಒಳ್ಳೆಯದಾಗಿ ಇದ್ದರೂ ಕೂಡ ಯಾಕೆ ಬೆಲೆ ಸಿಗ್ತಾ ಇಲ್ಲ, ಯಾಕೆ ಎಲ್ಲರೂ ದೂರ ಆಗ್ತಾರೆ ಅಂತ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಓಡ್ತಿರಬಹುದು. ಕೆಲವರಿಗೆ ಶತ್ರುಗಳ ಭಯ, ಕೆಲವರಿಗೆ ಯಾರೋ ಕಣ್ಣಿಟ್ಟಿದ್ದಾರೆ ಅನ್ನೋ ಅನುಭವ, ಕೆಲವರಿಗೆ ಸಂಬಂಧದಲ್ಲಿ ಮಾತೇ ಇಲ್ಲದಷ್ಟು ಅಂತರ. ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳುವವರನ್ನು ಆ ಗುರುವೇ ದೂರ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಹೋಗುವವರು ಹೋಗ್ತಾರೆ, ಉಳಿಯುವವರು ಖಂಡಿತ ಮನಸ್ಸಿನಿಂದ ಉಳಿತಾರೆ. ಯಾಕಂದರೆ ನೀವು ಹೇಗೆ ಬಯಸ್ತಾ ಇದ್ದೀರೋ ಅವರಿಗೂ ಕೂಡ ಆ ಮನಸ್ಥಿತಿ ಇರಬೇಕು, ಆಗಲೇ ಆ ಸಂಬಂಧ ಗಟ್ಟಿಯಾಗುತ್ತೆ. ಕೆಲವೊಂದು ಸಾರಿ ಅವರು ಏನಾದರೂ ವಿಚಲಿತಗೊಂಡು ಇಲ್ಲ ಚಂಚಲ ಮನಸ್ಥಿತಿಯೊಂದಿಗೆ ಏನಾದರೂ ದುಡುಕು ನಿರ್ಧಾರಗಳನ್ನು ತಗೊಂಡ್ರು ಕೂಡ ನಿಮ್ಮ ನಿಷ್ಕಲ್ಮಶವಾದ ಪ್ರಾರ್ಥನೆ ಬ್ಲೆಸ್ಸಿಂಗ್ ಅವರನ್ನು ಮರಳಿ ಸರಿಯಾದ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ. ಅದೇ ಆಗ್ತಾ ಇದೆ ಈಗ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನಿಮ್ಮ ಮನೋ ನಿರ್ಧಾರದ ಮೇಲೆ, ಹಾಗೆ ಯಾವ ರೀತಿ ಸಕಾರಾತ್ಮಕ ಯೋಚನೆ ಮಾಡ್ತಿರೋ ಅದರ ಆಧಾರದ ಮೇಲೆ ನಿಮ್ಮ ಮುಂದಿನ ಜೀವನ ಬದಲಾಗೋದ್ರ ಜೊತೆಗೆ ನೀವು ಯಾರ ಜೀವನ ಬದಲಾಗಬೇಕು ಅಂತಿರೋ ಅವರ ಜೀವನದಲ್ಲೂ ಕೂಡ ನೀವು ಅವರನ್ನು ಬದಲಾಯಿಸುವ ಮಟ್ಟಿಗೆ ನಿಮ್ಮ ಒಂದು ವಾಣಿ ಇದೆ ಅನ್ನೋ ರೀತಿಲಿ. ಕೆಲವರು ನಿಮ್ಮ ಜೀವನದಿಂದ ದೂರ ಆಗಿದ್ದಾರೆ ಅಂದರೆ ಅದು ಆ ಗುರುವೇ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಅವರು ತುಂಬ ನೋವು ಕೊಡ್ತಾಯಿದ್ರು. ಆ ಒಂದು ಯಾವ ರೀತಿ ಅನುಭವ ಆಗ್ತಾ ಇತ್ತು ಅಂದರೆ, ನೀವು ಬಿಸಿಯಾದ ಎಣ್ಣೆಯ ಬಾಣಲೆಯಿಂದ ಹಾರಿ ನೇರವಾಗಿ ಬೆಂಕಿಗೆ ಬಿದ್ದ ಅನುಭವದಲ್ಲಿ ನೀವಿದ್ದೀರಾ. ಹಾಗಾಗಿ ಅದರಿಂದ ಹೊರಬರಲಿಕ್ಕೆ, ಆ ನೋವಿನಿಂದ ಹೊರಬರಲಿಕ್ಕೆ ದಾರಿ ಮಾಡಬೇಕಾಗಿತ್ತು. ಹಾಗಾಗಿ ಆಕಸ್ಮಿಕವಾಗಿ ಅವರೇ ನಿಮ್ಮಿಂದ ದೂರ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಗುರು. ನಿಮ್ಮ ಒಂದು ಅಳಲಿಗೆ, ನಿಮ್ಮ ನೋವಿಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ಎಂಡಲ್ಲಿ ಒಂದು ಹೊಸ ಯೋಚನೆ, ಹೊಸ ನಿರ್ಧಾರ ಮತ್ತು ಜೀವನದ ಬದಲಾವಣೆಯ ಸಮಯ ಆಗ್ಬೋದು. ಅಂದರೆ ಮೇ ತಿಂಗಳ ಎಂಡಲ್ಲಿ ಇಷ್ಟು ದಿನ ಮನಸ್ಸಿನಲ್ಲಿ ಕಾಡುತ್ತಿದ್ದ ಕೆಲವು ವಿಷಯಗಳಿಗೆ ನಿಧಾನವಾಗಿ ಉತ್ತರ ಸಿಗೋ ಸಮಯ ಬರ್ತಾ ಇದೆ. ಅದು ಈ ಎಂಡಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಸ್ಪಷ್ಟತೆಯನ್ನು ನೀಡುತ್ತೆ. ಒಳಗೆ ಇದ್ದ ಗೊಂದಲ ಕಡಿಮೆ ಆಗುತ್ತೆ. ನಾನು ಏನು ಮಾಡಬೇಕು ಅನ್ನೋದನ್ನು ದಾರಿ ಕಾಣಲು ಶುರು ಮಾಡಲಿಕ್ಕೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ, ಶುರು ಆಗುತ್ತೆ ಅನ್ನೋ ರೀತಿಯಲ್ಲಿ. ದೇವರ ಕೃಪೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯಬಹುದು. ಅಂದರೆ ಮೇ ತಿಂಗಳ ಎಂಡಲ್ಲಿ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗೋ ಸಮಯ ಕೂಡ ಈ ಮೇ ತಿಂಗಳ ಎಂಡ್ ಕಾಣಿಸ್ತಾ ಇದೆ. ಹೊಸ ಪರಿಚಯ ಅಥವಾ ಒಳ್ಳೆಯ ಸಂಪರ್ಕಗಳು ಕೂಡ ಬರುತ್ತೆ. ಹಣಕಾಸಿನಲ್ಲಿ ನಿಧಾನವಾದ ಸುಧಾರಣೆ ಕಾಣುತ್ತೆ. ಅಂದರೆ ಮೇ ಮಧ್ಯ ತಿಂಗಳಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸಿದೆ. ಹೊಸ ಕೆಲಸದ ಅವಕಾಶ ಮೇ ತಿಂಗಳ ಮಧ್ಯದಲ್ಲಿ ನಿಮಗೆ ಹೊಸ ತಿರುವಿನೊಂದಿಗೆ ಬರುತ್ತೆ. ಮನೆ ಅಥವಾ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ, ಶುಭ ಸುದ್ದಿಯನ್ನು ನೀವು ಕೇಳ್ತೀರಾ. ಯಾವುದೋ ವಿಚಾರವನ್ನು ಸಂಭ್ರಮಿಸ್ತೀರಾ. ಅದು ನಿಮ್ಮ ಕನಸಾಗಿತ್ತು ಅಂದರೆ ಇಷ್ಟು ದಿನ ಅದು ತಡ ಆಗಿದೆ, ಆದರೆ ಈಗ ಆ ಶುಭ ಸುದ್ದಿ ನಿಮ್ಮ ಜೀವನಕ್ಕೆ ನೀವು ನಂಬಿದ ಗುರುವು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಕರ್ಮವನ್ನು ಕಳೆಯುವ ಮೂಲಕ ಸಕಾರಾತ್ಮಕ ಎನರ್ಜಿಯನ್ನು ನಿಮಗೆ ಕೊಡುವುದರ ಮೂಲಕ ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸಿ ಅನೇಕ ರೀತಿಯ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡಿ ನಿಮ್ಮ ಕುಟುಂಬ ಹಾಗೆ ನಿಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ತರ್ತಾ ಇದ್ದಾರೆ. ದೂರವಾದವರಿಂದ ಕೂಡ ಕೆಲವು ಮಾತುಗಳನ್ನು ಕೇಳೋ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ನಿಮ್ಮ ಸಂತೋಷ, ನಿಮ್ಮ ಸಕಾರಾತ್ಮಕ ಒಳ್ಳೆಯ ಉದ್ದೇಶದ ಕರ್ಮಗಳು ಅವರ ಒಂದು ನೆಗೆಟಿವ್ ಮಾತುಗಳನ್ನು ಇಗ್ನೋರ್ ಮಾಡುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆ ಇಂತಹ ಬದಲಾವಣೆಗಳನ್ನು ನೀವು ಮೇ ತಿಂಗಳ ಮಧ್ಯದಲ್ಲಿ ಎಂಡಲ್ಲಿ ತುಂಬಾ ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ನೇರವಾಗಿ ಮಾತನಾಡುವ ಮನಸ್ಸಿನವರಾಗಿದ್ದೀರಾ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಹೇಳುವ ಸ್ವಭಾವ ನಿಮ್ಮದಾಗಿದೆ. ಯಾರಿಗಾದರೂ ಸ್ವಲ್ಪ ಕಷ್ಟ ಬಂದರೂ ಕೂಡ ಅವರಿಗೆ ಒಂದು ಭರವಸೆಯ ಮೂಲಕ ಸ್ಪಂದಿಸ್ತೀರಾ, ಏನಾದರೂ ಸಹಾಯ ಮಾಡೋಣ ಅಂತೇಳಿ ಅಂದ್ಕೊಳ್ತೀರಾ. ಅಂಥ ಮೃದು ಸ್ವಭಾವ. ಆದರೆ ನಿಮ್ಮ ಸಮಯಕ್ಕೆ ಯಾರಿದ್ದನೋ ಸಹಾಯ ಸಿಗಲ್ಲ ಅಂಥೇಳಿ ಅವರಿಂದನೇ ಸಹಾಯ ಸಿಕ್ಕಿರಲ್ಲ, ಅದರ ನೋವು ಕಾಡ್ತಾ ಇದೆ. ಆದರೆ ನೀವು ನಂಬಿದ ಗುರುವು ನಿಮಗೆ ಬೇರೆಯವರ ಮೂಲಕ ಸಹಾಯ ಕೊಟ್ಟಿದ್ದಾರೆ. ಅಲ್ಲಿಗೆ ನೀವು ಸಹಾಯ ಮಾಡಿದವರಿಂದಲೇ ಪರ ನಿರೀಕ್ಷೆ ಮಾಡೋದು ಬೇಡ ಅಂಥೇಳಿ ಇಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಏನೋ ಒಂದು ಕಲಿಸ್ತಾ ಇದ್ದಾರೆ ಅಷ್ಟೇ. ಬೇಗ ಕೋಪ ಬರುವಂಥ ಸ್ವಭಾವ ನಿಮ್ಮದು. ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಖಂಡಿತ ಪರಿಸ್ಥಿತಿಯನ್ನು ಸಂಭಾಳಿಸ್ತೀರಾ.
ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಬೇಸರವನ್ನು ಒಳಗೆ ಇಟ್ಕೊಳ್ತಾ ಇದ್ದೀರಾ, ಯಾರಾದರೂ ಮೋಸ ಮಾಡಿದರೆ ತುಂಬ ನೋವು ಪಡ್ತೀರಾ, ಹೊರಗೆ ಗಟ್ಟಿ ಇದ್ದರೂ ಕೂಡ ಒಳಗೆ ತುಂಬ ಸೆನ್ಸಿಟಿವ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ಈ ತಿಂಗಳು ನಿಮ್ಮ ಮನಸ್ಸು ಸ್ವಲ್ಪ ಭಾವನಾತ್ಮಕವಾಗಿ ತುಂಬ ಹೆಚ್ಚಾಗಿ ಕೆಲವರಿಗೆ ಸ್ಪಂದಿಸುತ್ತೆ, ಕೆಲವು ವಿಚಾರಗಳಿಗಾಗಿರ್ಬೋದು, ಕೆಲವು ವ್ಯಕ್ತಿಗಳಿಗಾಗಿರ್ಬೋದು. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಹಣಕಾಸಿನಲ್ಲಿ ಒಂದು ಸ್ವಲ್ಪ ಗೊಂದಲ ಕಾಣಿಸ್ತಾ ಇದೆ. ಆದರೆ ಖಂಡಿತ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ತಗೊಳ್ತಾ ಇದ್ದೀರಲ್ಲ ಅದು ಸರಿ ಇದೆ. ಆದರೆ ಅವರನ್ನು ಬಿಟ್ಟಿರೋದು ಹೇಗೆ, ಇಲ್ಲ ದೂರ ಕಳಿಸೋದು ಹೇಗೆ ಅಂದರೆ ಅವರು ಏನೋ ಒಂದು ರೀತಿಯಲ್ಲಿ ಅವರ ಒಂದು ನಡತೆಯನ್ನು ಕಂಡು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಗಲಿಬಿಲಿ ಉಂಟಾಗಿದೆ. ಆದರೆ ಈ ಸಮಯದಲ್ಲಿ ಅವ್ರ ಬಗ್ಗೆ ನೀವು ನಿರ್ಧಾರ ತಗೊಳ್ಳೋದಕ್ಕಿಂತ ಅವರನ್ನು ಗುರುವಿನ ಶರಣದಲ್ಲಿ ಹಾಕುವುದೇ ಒಳ್ಳೆಯದು. ತಿಂಗಳು ಖರ್ಚಿನ ಮೇಲೆ ಸ್ವಲ್ಪ ಗಮನ ಬೇಕು. ಆತುರದಲ್ಲಿ ನಿರ್ಧಾರ ತಗೊಂಡ್ರೆ ಸ್ವಲ್ಪ ಅನಾಹುತದ ಪರಿಸ್ಥಿತಿಗೆ ನೀವು ಸಿಕ್ಕಾಕೊಳ್ತೀರಾ. ಸಣ್ಣ ಮಟ್ಟಿನ ಹಣದ ಲಾಭ ಕಾಣಿಸ್ಕೊಳ್ಳುತ್ತೆ. ಹಳೆಯ ಕೆಲಸದಲ್ಲಿ ಪ್ರಗತಿ ಕೂಡ ಕಾಣ್ತೀರಾ. ಯಾರಾದರೂ ಸಹಾಯ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ನಂಬಿಕೆಯ ಅನುಸಾರವಾಗಿ. ಹಾಗೆ ಎಲ್ಲರ ಮೇಲೂ ಬೇಗ ನಂಬಿಕೆ ಇಡೋದು ಬೇಡ, ಕೋಪದಲ್ಲಿ ಮಾತನಾಡೋದು ಬೇಡ. ನಿಮ್ಮ ಪ್ಲ್ಯಾನ್ ಎಲ್ಲರಿಗೂ ಹೇಳಬೇಡಿ. ಮನಸ್ಸಿಗೆ ನೆಮ್ಮದಿ ಕೊಡದ ಜನರಿಂದ ದೂರ ಇರಿ. ಕೆಲವರು ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಳ್ಬಹುದು. ಕೆಲವು ಸಮಸ್ಯೆಗಳಿಗೆ ಯಾವ ರೀತಿ ಒಂದು ಪರಿಹಾರವನ್ನು ಗುರು ನೀಡ್ತಾ ಇದ್ದಾರೆ ಅಂದರೆ, ನೀವು 9 ದಿನಗಳ ಕಾಲ ಒಂದು ಶುದ್ಧವಾದ ಜಲವನ್ನು ತಗೊಂಡು ಒಂದು ತಾಮ್ರದ ಚಂಬಿಗೆಯಲ್ಲಿ ತುಂಬಿಸಿ ಅದಕ್ಕೆ ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಿ ಸೂರ್ಯ ದೇವರಿಗೆ ಅಂದರೆ ಓಂ ನಮೋ ಸೂರ್ಯದೇವಾಯ ನಮಃ ಅಂತ ಹೇಳಿ ಒಂದು ಜಪ ಮಾಡ್ತಾ, ಒಂದು 11 ಬಾರಿ ಜಪ ಮಾಡ್ತಾ ಆ ನೀರನ್ನು ಸೂರ್ಯನ ಪಾದಗಳಿಗೆ ಅರ್ಘ್ಯ ಕೊಡುವ ರೀತಿಯಲ್ಲಿ ನೀರನ್ನು ಕೆಳಗಡೆ ಚೆಲ್ಲಬೇಕು. ಅದು ತುಳಸಿಯ ಗಿಡಕ್ಕಾದರೂ ಬೀಳಲಿ, ಇಲ್ಲ ಯಾವುದಾದ್ರೂ ಒಂದು ಪಾಟ್ ಇದ್ದರೆ ಆ ಒಂದು ಗಿಡದ ಬುಡಕ್ಕೆ ಬೀಳುವಂತೆ ನೋಡ್ಕೊಳ್ಳಿ. ಈ ರೀತಿಯಾಗಿ 9 ದಿನಗಳ ಕಾಲ ಮಾಡಿದರೆ ಖಂಡಿತ ಯಾವುದೋ ಒಂದು ನಿಂತು ಹೋದ ಕೆಲಸ ಹೊಸ ಪ್ರಾರಂಭವನ್ನು ಪಡ್ಕೊಳ್ಳುತ್ತೆ. ಹಾಗೆ ಒಂದು ಕೆಂಪು ಬಣ್ಣದ ಹೂವಿನಿಂದ ದೇವರಿಗೆ ಪೂಜೆ ಮಾಡೋದು ನಿಮಗೆ ತುಂಬ ಶುಭ ಸೂಚನೆಯನ್ನು ಕೊಡುತ್ತೆ ಈ ತಿಂಗಳಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸುತ್ತೆ. ಹಾಗೆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಇದರಿಂದ ಏನಾದರೂ ಗೊಂದಲ ಇಲ್ಲ ಜಗಳದ ಸಮಸ್ಯೆಗಳು ಹೆಚ್ಚಾಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇಡುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಗುರು ತಿಳಿಸ್ತಿದ್ರೆ, ಪ್ರತಿಯೊಂದು ಕ್ಷಣ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಮನ್ನು ಮಾರ್ಗದರ್ಶನ ಮಾಡ್ತೀನಿ, ನಿಮ್ಮ ಅನೇಕ ರೀತಿಯ ಭಾರಗಳನ್ನು ನಾನು ತಗೊಳ್ತೀನಿ, ನೀವು ನಂಬಿಕೆ ಇಟ್ಟು ನನ್ನ ಜೊತೆ ಮುಂದೆ ಸಾಗಬೇಕು, ಸಂದೇಹದಿಂದ ಸಾಗಬಾರ್ದು ಅನ್ನೋ ರೀತಿಯಲ್ಲಿ ಗುರುವು ಒಂದು ಎಚ್ಚರಿಕೆಯನ್ನು ನೀಡುವ ಮೂಲಕ ಈ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.